ಅಯ್ಯೋ ವೆಲ್ಕಮ್ ಬ್ಯಾಕ್ ಟು ಸೌತ್ ಇನ್ ನ್ಯೂಸ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರನ್ನು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದರೆ ಅವರ ಫ್ಯಾನ್ಸ್ ಈಗ ಫುಲ್ ಹೀಟಪ್ ಆಗಿದ್ದಾರೆ. ಸೊ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಚೂತಿಯಾಗಿರಿ ಮಾಡ್ತಿದ್ದಾರೆ. ಸೊ ಅವರನ್ನು ಮಾತಾಡಿಸೋಣ. ಹೇ ಗಾಂಡು, ಯಾಕೆ ನಿಮ್ಮ ತಿಕ್ಕ ಫುಲ್ಲು ಬರ್ನ್ ಆಗ್ತಿದೆ? ಎಮ್ಸಿಸ್ಟೆಂಟ್ ದರ್ಶನ್ ಫ್ಯಾನಾ? ಐ ನಾವು ಅವರು ಖುಷಿಯಾಗಿದ್ದಾಗ್ಲೂ ಅವ್ರದ್ದು ಏನೇ ಸೆಲೆಬ್ರೇಷನ್ ಇದ್ರು ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರು ಇವತ್ತು ಇಲ್ಲಿದ್ದಾರೆ ಅಂದ್ಕೊಂಡು ನಾವು ಬರ್ದೇ ಅಂತ ಇರೋದಕ್ಕೆ. ಏ ಗಾಂಡು, ನಿನ್ನಂತ ಬ್ಲೈಂಡ್ಲಿ ಫಾಲೋ ಮಾಡೋ ಫ್ಯಾನನ್ನೇ ಮರ್ಡರ್ ಮಾಡಿದ ನಿಮ್ಮ ಬಾಸ್. ಓ ಸಾರಿ ಟಗ್ಗರ್. ನೆಕ್ಸ್ಟ್ ನೀನೆ ಅಂತ. ಇನ್ನು ನಿನ್ನನ್ನು ಯಾವ ಚರಂಡಿಯಲ್ಲಿ ಹುಡುಕೋದು ನಮ್ಗೆ ಗೊತ್ತಿಲ್ಲ. ಡೈಲಿ ಅವ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರು ಒಂದು ನ್ಯೂಸ್ ಇದ್ದೇ ಇರುತ್ತೆ ಬಿಡಿ. ಪಿತೂರಿ ನಡೆಸ್ತಾನೆ ಇರ್ತಾರೆ, ಯಾಕಂದ್ರೆ ಅವ್ರು ಬೆಳೆದ್ಬಿಟ್ಟಿದ್ದಾರೆ. ವಾಟ್ ದ ಫಕ್? ನ್ಯೂಸ್ ರಿಪೋರ್ಟರ್ ಮುಂದೆನೆ ನ್ಯೂಸ್ ಚಾನಲ್ ಬಗ್ಗೆ ಬಿಚ್ಚಿಂಗ್ ಮಾಡ್ತಿದ್ದಾನೆ. ಅಯ್ಯೋ, ಯು ಆರ್ ಅ ಟ್ರೂ ಡಗ್ಗರ್ ಫ್ಯಾನ್ ಬ್ರೋ. ಅಲ್ಲ, ಯಾಕಂದ್ರೆ ನಮ್ಗೆಲ್ಲ ಸೆಲೆಬ್ರಿಟಿಯನ್ನ ಪಟ್ಟ ಕೂರಿಸಿದ್ದಾರೆ. ಇವನ್ ಏನು ಹೇಳ್ತಿದ್ದಾನೆ ಅಂದರೆ ದರ್ಶನ್ ಅವರ ಸ್ಟೆಪ್ ಫಾದರ್ ಅಂತ. ನೌ ಇಟ್ ಮೇಕ್ ಸೆನ್ಸ್ ರೈಟ್? ದಿಸ್ MF ಕಿಲ್ಡ್ ಫ್ಯಾನ್ ಫಾರ್ ದಿ ಸೆಕೆಂಡ್ ವೈಫ್. ಸೆಕೆಂಡ್ ವೈಫ್ ಗೊತ್ತಿಲ್ವಾ? ನಮ್ ಡೈ ಹಾರ್ಡ್ ಡಗ್ಗರ್ ಫ್ಯಾನ್ ಹೇಳ್ತಿದ್ದಾರೆ ನೋಡಿ. ಇಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ 2 ಪೇಕ್ ಜಾಸ್ತಿ ಆಗಿ ಹೊಡೆದಿದ್ದಾರೆ. ಹಾಗೇನಾಗಿಲ್ಲ, ಜಸ್ಟ್ ಸತ್ತೋಗಿದ್ದಾನೆ ಅಷ್ಟೇ. ಫಿಲ್ಮ್ ಅಲ್ಲಿ 50 ಜನರನ್ನ ಒಮ್ಮೆನೆ ಸಾಯಿಸಿದ್ದಾರೆ. ಇದರಲ್ಲಿ ಒಬ್ಬ ಮರ್ಡರ್ ಆದದಷ್ಟೇ. ಹಾಗಂತ ಈ ಗಾಂಡುಗಳ ಮೆಂಟಾಲಿಟಿ. ಅವೇ ಚೋಮು, ಅಲ್ಲಿ ನಾಯನ್ ಸಾಯಿಸಿದಲ್ಲ, ಮನುಷ್ಯನನ್ನು ಮರ್ಡರ್ ಮಾಡಿದ್ದು. ಲೈಕ್ ಈ ಪೊಲೀಸ್ ಅವರು ಒಂದು ಕೆಲಸ ಮಾಡ್ಬೇಕು, ಆ ದರ್ಶನ್ ಜೊತೆ ಈ BVC ಗಳನ್ನು ಜೈಲೊಳಗೆ ಹಾಕ್ಬೇಕು ಅಂತ. 5 ವರ್ಷ ಹೊರಗೆ ಬಿಡ್ಬಾರ್ದು, ಓಕೆನಾ? ಈ ಗಾಂಡುಗಳು ಇಷ್ಟೊಂದು ಹೋರಾಟ ಮಾಡಿದ್ರು. ಬಾಸ್ ಅಂತೆ ಡಗ್ಗರ್, ಸಾರಿ ಬಾಸ್ ಏನೋ ಒಂದು ಮಾಡಿದ್ರು. ರಿಸಲ್ಟ್ ಏನಾಯ್ತು? ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ಇಲ್ಲಿ 1 ದಿನವನ್ನ ಕಳೆದಿದ್ದಾರೆ ದರ್ಶನ್. ಪರಪನಗ್ರಹಾರ ಜೈಲಿನಲ್ಲಿ 1 ದಿನವನ್ನ ಕಳೆದಿದ್ದಾರೆ. ಇನ್ನು ಮುಂಚೆ ನಾವು ಜಡ್ಜ್ ಮಾಡಬಾರ್ದು. ಮನುಷ್ಯ ಹಿಂಗೆ ಮಾಡ್ಬಿಟ್ಟ, ಇದೇ ತರ ಮಾಡ್ದ, ಅದನ್ನ ಕಳ ತಪ್ಪು ಅಂತ ನನ್ನ ಅನಿಸಿಕೆ ಮೇಡಮ್. ನಾನು ಹೇಳೋದಷ್ಟೇ.